ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಾವಿವತ್ತು ನಮ್ಮೂರಿಗೆ ಬಂದಿದ್ವಿ, ಅಂದರೆ ನಮ್ಮಮ್ಮನ ಮನೆಗೆ. ನಮ್ಮೂರಿರೋದು ಹಳೇಬೀಡು ಹತ್ರ. ಹಳೇಬೀಡಿಂದ 3 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಏನೇ ತೊಗೋಬೇಕು ಅಂದ್ರೂ ಅಥವಾ ನಾವು ಎಲ್ಲೇ ಹೋಗಬೇಕು ಅಂದ್ರೂ ನಾವು ಹಳೇಬೀಡಿಗೆ ಬಂದಿನೇ ಹೋಗಬೇಕು. ಏನು ಬೇಕು ಅಂದ್ರೂ ಹಾಸ್ಪಿಟಲ್ಗೆ ಇಲ್ಲ ರೇಷನ್ಗೆ ಏನು ತೊಗೋಬೇಕು ಅಂದ್ರೂ ನಾವು ಹಳೇಬೀಡಿಗೆ ಬರಬೇಕು. ಸೊ ಹಳೇಬೀಡಿಂದ ಬೇಲೂರಿಗೆ 15 ಕಿಲೋಮೀಟರ್ ಆಗುತ್ತೆ. ಊರಿಗೆ ಬಂದು ಬೇಲೂರು ದೇವಸ್ಥಾನನ ನೋಡಿಲ್ಲ ಅಂದರೆ ಹಿಂಗೆ ಅಲ್ವಾ. ಅದು ಅಲ್ಲದೆ ನಾನು ದೇವಸ್ಥಾನ ನೋಡಿ 3 ವರ್ಷ, ಅದಕ್ಕೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಆನ್ ದ ವೇ ಇದ್ದೀವಿ ಈಗ. ಇದು ಬೇಲೂರು ಸಿಟಿ. ಆಲ್ಮೋಸ್ಟ್ ಎಲ್ಲರೂ ಹಳೇಬೀಡು ದೇವಸ್ಥಾನನ, ಬೇಲೂರು ದೇವಸ್ಥಾನನ ನೋಡಿರ್ತೀರ. ತುಂಬ ಫೇಮಸ್ ನಮ್ಮೂರು. ಸೊ ನಾವು ಕಾಲೇಜ್ಗೆ ಹೋಗುವಾಗಂತೂ ಹಳೇಬೀಡು ದೇವಸ್ಥಾನ ಮುಂದೆನೇ ಹೋಗಬೇಕು, ಏಕೆಂದರೆ ಅಲ್ಲೇ ರೋಡ್ ಇರೋದು, ಬಸ್ಸಸ್ ಎಲ್ಲ ಓಡಾಡೋದು ಅಲ್ಲೇ. ದೇವಸ್ಥಾನದ ಮುಂದೆನೇ ಡೈಲಿ ಹಾಸನ್ಗೆ ಹೋಗ್ತಿದ್ದು ಕಾಲೇಜ್ಗೆ ಅಂತ. ಈಗ ನಾವು ಬೇಲೂರು ದೇವಸ್ಥಾನದಲ್ಲಿದ್ದೀವಿ. ಇವತ್ತಂತೂ ಸಿಕ್ಕಾಪಟ್ಟೆ ರಶ್ಶು, ಯಾಕೆಂದರೆ ನಾವು ಬಂದಿದ್ದು ವೀಕೆಂಡಲ್ಲಿ. ಇಷ್ಟು ದಿನ ಆಗಿತ್ತು ದೇವಸ್ಥಾನಕ್ಕೆ ಬಂದು. ಮುಂಚೆನೂ ನಾನು ಬಂದಿದ್ದಾಗ್ಲೂ ಇಷ್ಟೊಂದು ಜನ ಅಂತೂ ಇರಲಿಲ್ಲ. ಈ ಸರಿ ಅಂತೂ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಒಳ್ಳೆ ಜಾತ್ರೆ ನೋಡ್ದಂಗೆ ಆಗ್ತಿದೆ. ನಾನು ದೇವಸ್ಥಾನ ನೋಡಿದ್ರೆ ತುಂಬ ಜನ ಇದ್ದಾರೆ. ದೇವಸ್ಥಾನಕ್ಕೆ ಬಂದ ತಕ್ಷಣ, ಎಂಟ್ರಿ ಆದ ತಕ್ಷಣ ರೈಟ್ ಸೈಡಲ್ಲಿ ಒಂದು ಕಲ್ಯಾಣಿ ಕಾಣಿಸುತ್ತೆ, ಅದೇನೇ ಇದು. ಇಲ್ಲಿ ಆಮೆ ಎಲ್ಲ ಬಿಟ್ಟಿದ್ದಾರೆ ನೋಡೋಕ್ಕೆ. ಆ ನೀರು ಆಲ್ಮೋಸ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ದೇವಸ್ಥಾನ ನೋಡೋಕ್ಕೂ ಮುಂಚೆ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಒಳಗಡೆ ಬಂದ್ವಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ ಇದ್ದರು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ದೇವಸ್ಥಾನಕ್ಕೆ ಪೂಜೆಗೆ ಅಂತಲೇ ಬಂದಿದ್ದಾರೆ. ಒಳಗಡೆ ಪೂಜೆ ಕೂಡ ಮಾಡ್ತಿದ್ದಾರೆ. ಅವತ್ತು ಪೂಜೆ ನಡೀತಾ ಇತ್ತು ನಾವು ಹೋದಾಗ. ದೇವರೇ ಕಾಣಿಸ್ತಿಲ್ಲ. ದೇವ್ರು ನೋಡೋದಕ್ಕೆ ನಾವು ಕ್ಯೂ ನಿಂತ್ಕೊಂಡು ಹೋಗಬೇಕಿತ್ತು ಅವತ್ತು, ಅಷ್ಟು ಜನ ಇದ್ದಾರೆ. ನಮಗೆ ನಮ್ಮೂರು ದೇವಸ್ಥಾನ ನೋಡೋಕ್ಕೆ ಒಂಥರ ಖುಷಿ, ಹೆಮ್ಮೆ ಅನಿಸುತ್ತೆ. ನನಗಂತೂ ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿ. ಆ್ಯಕ್ಚುಲಿ 3 ಇಯರ್ಸ್ ಆಗಿತ್ತು ಅನಿಸುತ್ತೆ ಹೋಗಿ. ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಅಂತ ಗೊತ್ತಿರಲಿಲ್ಲ. ಹೋದ್ಮೇಲೆ ಗೊತ್ತಾಯಿತು ಇಷ್ಟೊಂದು ಜನ ಇದ್ದಾರೆ ಅಂತ. ಅಲ್ಲೇ ಒಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಮಗು ಜೊತೆ. ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ಹೊತ್ತು ಕೂರಬೇಕು ಅಂತ ಹೇಳ್ತಾರಲ್ಲ, ಅದು ಅಲ್ಲದೆ ಅಲ್ಲಿ ಕೂತ್ಕೊಳ್ಳೋಕೆ ತುಂಬ ಇಷ್ಟ ನನಗೆ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಕೂರೋದಕ್ಕೆ. ಒಳಗಡೆ ತಂಪಾಗಿ ತಣ್ಣಗಿರುತ್ತೆ. ಆಚೆ ಎಲ್ಲ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ತುಂಬ ಚೆನ್ನಾಗಿತ್ತಲ್ವ ಕೂರೋದಕ್ಕೆ, ಹಾಗಾಗಿ ಕೂತ್ಕೊಂಡು ಎಲ್ಲ ನೋಡಿದ್ವಿ ಆಚೆ. ಅಲ್ಲೇ ಸ್ವಲ್ಪ ಹೊತ್ತು ಪಾಪುನೂ ಆಟ ಆಡ್ತಾ ಇದ್ದ. ಅವನ್ನ ಆಟ ಆಡಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ಯಾಕೆಂದರೆ ಅವತ್ತು ಬಿಸಿಲೇನೂ ಇರಲಿಲ್ಲ, ಫುಲ್ ಮೋಡ ಇತ್ತು, ಹಾಗಾಗಿ ತಂಪಾಗಿತ್ತು ವೆದರ್ ಕೂಡ. ಸೊ ನಮಗೆ ಅಷ್ಟೊಂದು ಸುಸ್ತು ಅನಿಸಿಲ್ಲ. ಮಗು ಕೂಡ ಆರಾಮಾಗಿ ಆಟ ಆಡ್ತಾ ಇದ್ದ. ಈ ಕಡೆ ನೋಡು ಮನೆ, ಇಲ್ಲಿ ಬಂಗಾರಿ, ಇಲ್ಲಿ ಅವನು ಈ ರೀತಿ ಕಲ್ಲಿರೋ ನೆಲ ಎಲ್ಲ ಫಸ್ಟ್ ಟೈಮ್ ನೋಡ್ತಿದ್ದಾನೆ. ಅದಕ್ಕೆ ನಡೆಯೋದು ಒಂಥರ ನಿಧಾನಕ್ಕೆ ನಡೀತಾ ಇದ್ದಾನೆ, ಫೀಲ್ ಮಾಡ್ತಿದ್ದಾನೆ ಅವನು ಏನಿದು ಅಂತ. ಸೊ ಅಲ್ಲಿಂದ ನಾವು ಆಚೆ ಬಂದ್ವಿ ಏನಾದರೂ ತಿನ್ನೋಣ ಅಂತ. ಔಟ್ಸೈಡು ಜೋಳ ಇತ್ತು, ಸ್ನ್ಯಾಕ್ಸು ಇತ್ತು, ಪಾನಿಪುರಿ ಅದೆಲ್ಲ. ಸೊ ನಾವು ಜೋಳ ತಗೊಂಡ್ವಿ ತಿನ್ನೋದಕ್ಕೆ, ಯಾಕೆಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು, ಬಟ್ ಅದಕ್ಕೂ ಮುಂಚೆ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಿತ್ತು. ಜೋಳ ತಿನ್ಕೊಂಡು ಹೊರಟ್ವಿ ನಾವು. ಕ್ಯಾಶ್ ಇಲ್ವಲ್ಲ. ಸ್ಕ್ಯಾನ್ ಮಾಡ್ಲಾ? ಅಲ್ಲಿಂದ ಊಟನ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ.
ಅಂಟು ಮಾಡ್ಕೊಂಡಲ್ಲ ಚಿನ್ನು. ಮನೆಗೆ ಬಂದು ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಆಮೇಲೆ ಸಂಜೆ ಹಳೇಬೀಡಿಗೆ ಹೊರಟ್ವಿ. ಯಾಕೆ ಅಂದರೆ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಏನಾದರೂ ತಿನ್ಕೊಂಬರೋಣ ಸ್ನ್ಯಾಕ್ಸ್ ಅಂತ. ಸೊ ನನಗೆ ಗೋಬಿ ತಿನ್ಬೇಕನ್ಸಿತ್ತು ಹಳೇಬೀಡಲ್ಲಿ, ಹಾಗಾಗಿ ಹೋಗಿ ಬರೋಣ ಅಂತ ಹೊರಟ್ವಿ. ಲಾಸ್ಟ್ 1 ಇಯರಲ್ಲಿ ಹಳೇಬೀಡಲ್ಲಿ ತುಂಬಾ ಚೇಂಜಸ್ ಆಗಿದೆ. ಅಂದರೆ ಹೋಟೆಲ್ಸು, ಕಾಫಿ ಟೀ ಶಾಪ್ಸು ತುಂಬಾ ಸ್ಟಾರ್ಟ್ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಹೋಟೆಲ್ಗಳೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನನಗಂತೂ ನೋಡಿ ಫುಲ್ ಶಾಕ್ ಆಯಿತು. ಯಾಕೆಂದರೆ 6 ಮಂತ್ಸ್ ಬ್ಯಾಕ್ ಇದೆಲ್ಲ ಸ್ಟಾರ್ಟ್ ಆಗಿದೆ ಅಂತಲೇ ಗೊತ್ತಿಲ್ಲ, ನೋಡೇ ಇಲ್ಲ ಇಲ್ಲೆಲ್ಲ ಬಿಲ್ಡಿಂಗ್ಸ್ ಇದೆ ಅಂತ. ತಿಂದ್ಕೊಂಡು ಮನೆಗೆ ಬಂದು ಊಟನ ಮುಗಿಸ್ಕೊಂಡು ಮಗುಗೆ ಊಟನ ಮಾಡಿಸಿ ಮಲಗಿಸಿ ಆಮೇಲೆ ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ದಾಯಿತು. 11 ಗಂಟೆವರೆಗೂ ಮಾತಾಡಿದ್ವಿ. ಈಗ ನಾವು ಕೂತಿರೋ ಮನೆ ಆಂಟಿ ಮನೆ, ನಮ್ಮ ಅಮ್ಮನ ತಂಗಿದು. ಅಲ್ಲೇ ನಾನ್ ವೆಜ್ ಮಾಡಿದರು, ನಾವೆಲ್ಲ ಬಂದಿದ್ದೀವಿ ಅಂತ. ಹಾಗಾಗಿ ಅಲ್ಲೇ ಊಟ ಎಲ್ಲ ಆಯಿತು. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಅಲ್ಲೇ ಮಾತಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್